ನಮಸ್ತೆ. ಸರ್ವೇ ಜನೋ ಸುಖಿನೋ ಭವಂತು. ನನ್ನೆಲ್ಲ ಆಗರ್ಭ ಶ್ರೀಮಂತ ದೇವರುಗಳಿಗೆ ನನ್ನ ಆತ್ಮೀಯ ನಮಸ್ಕಾರಗಳು. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಏನಂದರೆ, ಹಣವನ್ನು ನಾವು ಹೇಗೆಲ್ಲ ಮಾಡ್ತಾ ಇದ್ದರೆ ನಮ್ಮ ಜೀವನದಲ್ಲಿ ಹಣ ನಮ್ಮನ್ನು ಹೇಗೆ ಆಕರ್ಷಿಸುತ್ತೆ. ಹಣ ಅಂದರೆ ಸ್ನೇಹಿತರೆ ಯಾರಿಗಿಲ್ಲ ಇಷ್ಟ ಇಲ್ಲ ಹೇಳಿ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಎಷ್ಟಿದ್ರೂ ಸಾಲಲ್ಲ, ಬೇಕು 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 ಅನ್ನೋ ಅಷ್ಟು ದುರಾಸೆ ಇದೆ. ಆಸೆ ಇಲ್ಲ, ದುರಾಸೆ ಇದೆ. ಸೊ ನಾನು ಕೆಲವೊಂದಷ್ಟು ಎಕ್ಸಾಂಪಲ್ಗಳನ್ನ ಹೇಳ್ತಾ ಹೋಗ್ತೀನಿ. ಕೊನೆಯಲ್ಲಿ ಒಂದು ಬೆಸ್ಟ್ ಟೆಕ್ನಿಕ್ನ ನಿಮ್ಮ ಮುಂದೆ ಹೇಳ್ತೀನಿ. ದಯವಿಟ್ಟು ಕೊನೆವರೆಗೂ ವಿಡಿಯೋ ನೋಡಿ, ಯಾಕಂದರೆ ತುಂಬ ಯೂನಿಕ್ ಯೂಸ್ಫುಲ್ ಇನ್ಫಾರ್ಮೇಷನ್ ಇದು. ನಾನು ಆಲ್ಮೋಸ್ಟ್ ಮಾಡ್ತಕ್ಕಂಥ ವಿಡಿಯೋ ಎಲ್ಲ ನಿಮ್ಮ ಲೈಫಿಗೆ ಯೂಸ್ಫುಲ್ ಆಗ್ತಕ್ಕಂಥದ್ದೇ. ಯಾಕಂದರೆ ಈ ದುಡ್ಡೇ ಎಲ್ಲ ಅನ್ನೋ ಪ್ರಪಂಚದಲ್ಲಿ ತುಂಬ ಜನ ಇದ್ದಾರೆ. ಸೊ ಆ ದುಡ್ಡನ್ನು ನಮ್ಮ ಜೀವನದಲ್ಲಿ ನಾವು ಹೇಗೆಲ್ಲ ತಾನಾಗೆ ನಾವು ಸೆಳೆಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ ಸ್ನೇಹಿತರೆ. ಹಾಗಾದರೆ ವಿಷಯಕ್ಕೆ ಹೋಗೋಣ ಸ್ನೇಹಿತರೆ. ಒಂದೊಮ್ಮೆ ದೇವರು ಭೂಲೋಕಕ್ಕೆ ಬರ್ತಾನೆ. ಬಂದಾಗ ನೋಡೋಣ, ಬಡವರು ಬಡವರಾಗೇ ಯಾಕಿದ್ದಾರೆ, ಶ್ರೀಮಂತರು ಶ್ರೀಮಂತರಾಗೇ ಯಾಕಿದ್ದಾರೆ ಅಂತ ಹೇಳಿ ಒಂದು ಸಾವಿರಾರು ಲಕ್ಷಾಂತರ ಜನ ಕೆಲಸ ಮಾಡ್ತಕ್ಕಂತಹ ಕಾರ್ಮಿಕ ಕೆಲಸ ಜಾಗಕ್ಕೆ ಹೋಗ್ತಾರೆ. ಆ ದೇವ್ರು ಹೋಗ್ತಾನೆ. ಆ ದೇವರು ಮಾರು ವೇಷದಲ್ಲೇ, ಕಾರ್ಮಿಕ ವೇಷದಲ್ಲೇ ಹೋಗ್ತಾನೆ. ಅಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಕೆಲಸ ಮಾಡ್ತಾ ಇರ್ತಾರೆ. ಕೆಲಸ ಮಾಡ್ತಾ ಇರಬೇಕಾದ್ರೆ ಒಬ್ಬನ ಹತ್ರ ಹೋಗಿ, ಅಪ್ಪ ಏನಪ್ಪ ನೀನು ಸ್ವಾಮಿ ಏನು ಕೆಲಸ ಮಾಡ್ತಿದ್ಯಾ ಅಂತ ಆತನ ಹತ್ರ ಕೇಳಿದಾಗ ಆತ ಹೇಳ್ತಾನೆ, ಯಪ್ಪ ಏನು ಕೆಲಸ ಮಾಡ್ತಿದ್ಯಾ ಅಂತ ಕೇಳ್ತಿದ್ಯಲ್ಲ ಸ್ವಾಮಿ, ಯಪ್ಪ ಬೇಡ, ಜೀವನನೇ ಬೇಡ ಅಂತ ಅನಿಸ್ಬಿಟ್ಟಿದೆ. 3 ಕಿಳಿಯಲ್ಲ 6ಕ್ಕೆ ಏರಲ್ಲ, ಹಾಗಾಗಿದೆ ಜೀವನ, ತುಂಬಾ ಕಷ್ಟ ಆಗಿದೆ, ಯಾರಿಗೆ ಬೇಕು ಈ ಜೀವನ ಅಂತ ಆತ ಹೇಳ್ತಾನೆ. ಮತ್ತೊಬ್ಬ ವ್ಯಕ್ತಿ ಹತ್ರ ದೇವ್ರು ಹೋಗಿ ಅದೇ ಥರ ಕ್ವಶನ್ ಕೇಳ್ತಾನೆ, ಸ್ವಾಮಿ ಏನಪ್ಪ ನೀನು ಕೆಲಸ ಮಾಡ್ತಿದ್ಯಾ ಅಂತ. ಸ್ವಲ್ಪ ಅವನು ಮೈಂಡಾಗಿ ಉತ್ತರ ಕೊಡ್ತಾನೆ, ಸ್ವಾಮಿ ನಾನು ಮದುವೆಗಿಂತ ಮುಂಚೆ ಹೇಗೋ ಸ್ವಲ್ಪ ಜೀವನ ನಡೀತಿತ್ತು, ಈಗ ಮಕ್ಕಳು ಮರಿ ಸಂಸಾರ ಕುಟುಂಬವನ್ನು ಸಾಕಬೇಕಾಗಿದೆ, ಅದಕ್ಕೋಸ್ಕರ ಹೇಗೋ ಜೀವನವನ್ನು ನಡೆಸಬೇಕಾಗಿದೆ ಅನ್ನೋ ಒಂದು ಉತ್ತರನ ಕೊಡ್ತಾನೆ. ಮತ್ತೊಬ್ಬ ವ್ಯಕ್ತಿ ಹತ್ರ ಹೋಗಿ ದೇವರು, ಅಪ್ಪ ನೀನು ಏನು ಕೆಲಸ ಮಾಡ್ತಿದ್ಯಾ, ಯಾಕೆ ಇಲ್ಲಿ ಕೆಲಸ ಮಾಡ್ತಿದ್ಯಾ ಅಂತ ಕೇಳಿದಾಗ ಆತ ಹೇಳ್ತಾನೆ, ನಾನೊಂದು ದೊಡ್ಡ ದೇವಾಲಯವನ್ನು ಕಟ್ತಾ ಇದ್ದೀನಿ, ನನಗೆ ತುಂಬ ಹೆಮ್ಮೆ, ತುಂಬ ಖುಷಿ ಇದೆ. ಯಾಕಂದರೆ ನಾವು ಏನು ಮಾಡ್ತಾ ಇದ್ದೀವಿ, ನಾನು ಇದಕ್ಕಿಂತ ಮುಂಚೆ ಮನೆ, ಡ್ಯಾಮ್ ಈ ಥರ ಎಲ್ಲ ಕಟ್ತಿದ್ದೆ, ನನಗಲ್ಲಿ ಸುಸ್ತಾಗ್ತಿತ್ತು, ಬೋರ್ ಆಗ್ತಾ ಇತ್ತು. ಬಟ್ ಇಲ್ಲಿ ಒಂದು ದೊಡ್ಡ ದೇವಸ್ಥಾನವನ್ನು ಕಟ್ತಾ ಇದ್ದೀವಿ. ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ? ಭಗವಂತ ದೇವರಿಗೋಸ್ಕರ ಮಾಡ್ತಾ ಇದ್ದೀನಿ. ಅಲ್ಲಪ್ಪ ಇಷ್ಟೊಂದು ಬಿಸಿಲಿದೆ, ಇಷ್ಟೊಂದು ಸುಸ್ತಾಗ್ತಿಲ್ವ ನಿನಗೆ? ಏನೂ ಆಗ್ತಿಲ್ಲ. ನಿಜವಾಗ್ಲೂ ಸುಸ್ತಾಗ್ತಿಲ್ಲ. ಆ ಭಗವಂತನಿಗೆ ನಾನು ಪ್ರೀತಿ ಖುಷಿಯಿಂದ ಮಾಡ್ತಾ ಇದ್ದೀನಿ. ನನಗೆ ಯಾವ ಬಿಸಿಲು ಸೆಕೆ ಏನೂ ಸುಸ್ತೇ ಕಾಣಿಸ್ತಾ ಇಲ್ಲ ನನಗೆ. ಆ ದೇವ್ರು ನನಗೆ ಹಸಿವೆ ಆಗ್ತಾ ಇಲ್ಲ ಅಂತ ಆತ ಹೇಳ್ತಾನೆ. ಆತನಿಗೆ ಭಗವಂತ ಆಶೀರ್ವಾದ ಮಾಡಿ ಹೋಗ್ತಾನೆ. ಆತನಲ್ಲಿ ಆತ ಮಾಡ್ತಕ್ಕಂತಹ ಕೆಲಸದಲ್ಲಿ ಖುಷಿ ಇದೆ, ಅವನಿಗೆ ತೃಪ್ತಿ ಇದೆ. ಆತ ದೊಡ್ಡ ಶ್ರೀಮಂತ ಕೋಟ್ಯಾಧೀಶ್ವರ ಆಗ್ತಾನೆ. ಯಾಕೆ? ಅವನು ಕೆಲಸ ಮಾಡ್ತಿರ್ತಕ್ಕಂಥ ಕೆಲಸಕ್ಕೆ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಿದ್ದಾನೆ, ಒಂದು ಖುಷಿನ ವ್ಯಕ್ತಪಡಿಸ್ತಿದ್ದಾನೆ. ಸೊ ಈ ಎಲ್ಲ ಗುಣಗಳು ನಮ್ಮಲ್ಲೂ ಕೂಡ ಇದ್ದರೆ, ನಾವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲೂ ಇದ್ದರೂ ಕೂಡ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗತ್ತೆ. ಆದರೆ ಇಲ್ಲಿ ಒಬ್ಬೊಬ್ಬರ ಮನಸ್ಥಿತಿಯು ಕೂಡ ಒಂದೊಂದು ಥರ ಇದೆ. ನಾನು ನಿಮ್ಗೆ ಇನ್ನೂ ಅರ್ಥ ಆಗೋಗೆ ಇನ್ನೊಂದು ಎಕ್ಸಾಂಪಲ್ನ ಹೇಳ್ತೀನಿ. ನೀವು ಯಾವುದೋ ಒಂದು ದೂರದಲ್ಲಿ ಒಂದು ಕೆಲಸನ ಏನೋ ಮಾಡ್ತಾ ಇರ್ತೀರಿ. ಅಲ್ಲಿ ನೀವೇನೋ ಒಂದು ಟೀ ಕಾಫಿನೋ ಅಥವಾ ಏನೋ ಒಂದು ಕುಡಿತಾ ಇರ್ತೀರ, ಯಾವುದೋ ಒಂದು ಜಾಗಕ್ಕೆ ಹೋಗಿರ್ತೀರ ಅಂತ ಅಂದ್ಕೊಳ್ಳಿ. ಆ ಜಾಗಕ್ಕೆ ನೀವು ಹೋದಾಗ ಒಂದು ನಾಯಿ ಬರುತ್ತೆ. ಆ ನಾಯಿಗೆ ಬಿಸ್ಕೆಟ್ ಅಥವಾ ಬನ್ನನ್ನು ಹಾಕ್ತೀರಿ. ಅದು ತುಂಬ ಪ್ರೀತಿಯಿಂದ ಸ್ವೀಕರಿಸಿ ನೀವು ಆ ಒಂದು ಜಾಗಕ್ಕೆ ಒಂದು 5 ವರ್ಷನೋ 2 ವರ್ಷನೋ 10 ವರ್ಷನ ಬಿಟ್ಟು ಆ ಜಾಗಕ್ಕೆ ಬರ್ತೀರ. ಆ ನಾಯಿ ಮತ್ತೆ ನಿಮ್ಮನ್ನು ನೋಡಿ ಹುಡುಕಿ ಬರುತ್ತೆ. ಯಾಕೆ ಬರುತ್ತೆ? ಮತ್ತೆ ನೀವು ಟೀ ಬಿಸ್ಕೆಟ್ ಅಥವಾ ಊಟನ ಹಾಕ್ತೀರಿ ಅನ್ನೋ ಎಕ್ಸ್ಪೆಕ್ಟೇಷನಲ್ಲಿ ಬರಲ್ಲ. ನೀವೊಂದು ಟೈಮ್ ಹಾಕಿದ್ರಲ್ಲ ಊಟ, ಅದನ್ನು ನೆನಪು ಮಾಡಿಕೊಂಡು ನಿಮಗೊಂದು ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಬಂದಿರುತ್ತೆ. ನಿಮ್ಮ ಮೇಲೆ ಬೀಳುತ್ತೆ, ಭಾಳ ಅಲ್ಲಾಡಿಸ್ಕೊಂಡು ಬರುತ್ತೆ, ಎಷ್ಟು ಖುಷಿಯಿಂದ ಬರುತ್ತೆ.
ಎಷ್ಟು ಇನ್ಫ್ಯಾಕ್ಟ್ ಆಗಿ ಬರುತ್ತೆ ಅಲ್ವಾ. ಅದು ಸೈಕಾಲಜಿಲಿ ಹೇಳ್ತಾರೆ ಸ್ನೇಹಿತರೆ, ಡಾಗ್ ಸೈಕಾಲಜಿ, ಕ್ಯಾಟ್ ಸೈಕಾಲಜಿ ಅಂತ. ಸೊ ನೀವು ನಿಮ್ಮ ಮನೆ ನಾಯಿಯಾಗಿರಲಿ ಅಥವಾ ಯಾವುದೇ ಒಂದು ನಾಯಿಯಾಗಿರಲಿ, ಅದಕ್ಕೆ ಒಂದು ಟೈಮ್ ಊಟ ಹಾಕಿರಿ, ಎಷ್ಟು ಕೃತಜ್ಞತೆಯಿಂದ ಇರುತ್ತೆ. ಆ ನಾಯಿನ ನೀವು ಹೊಡಿರಿ, ಬಡಿರಿ, ಏನೇ ಮಾಡಿ ಅದನ್ನು ನಿಮ್ಮನ್ನು ಬಿಟ್ಟು ಹೋಗಲ್ಲ. ಅದು ನಿಮ್ಮ ಮನೆನ ಬಿಟ್ಟು ಹೋಗಲ್ಲ, ನೀವಿರ್ತಕ್ಕಂಥ ಪ್ಲೇಸನ್ನು ಹುಡಿಕೊಂಡು ಬರುತ್ತೆ. ಅದೇ ಬೆಕ್ಕಿಗೆ ನೀವೊಂದು ಪ್ಲೇಸಲ್ಲಿ ಒಂದು ಜಾಗದಲ್ಲಿ ಕೂಡಾಕಿ ಅದು ಜಾಗ ಹುಡುಕ್ತಾ ಇರುತ್ತೆ ಹೊರಗೆ ಹೋಗೋಕ್ಕೆ. ನೀವು ಎಲ್ಲಿ ಜಾಗ ಕೊಡಲಿಲ್ಲ ಅಂದಾಗ ನಿಮ್ಮ ಮೇಲೆ ಎಗರಿ ಹೋಗುತ್ತೆ ಅದು. ಇದು ಸೈಕಾಲಜಿನಲ್ಲಿ ಡಾಗ್ಗೆ ಇರ್ತಕ್ಕಂತಹದ್ದು ಗುಣ ಮತ್ತು ಕ್ಯಾಟ್ಗೆ ಇರ್ತಕ್ಕಂತಹ ಗುಣ. ಸೊ ನೀವು ಅದೇ ನಾಯಿಗೆ ಎಷ್ಟೇ ಹೊಡಿರಿ, ಎಷ್ಟೇ ಬಡಿರಿ, ಅದು ಬಡಿದು ನೀನು ಕಳಿಸಿರಿ, ಒಂದು ಕ್ಷಣ ನೀವು ಬಂದಲ್ಲಿ ಅದೇ 5 ಮಿನಿಟ್ಸ್ ನಂತರ ಬಂದು ಆ ನಾಯಿ ಪಕ್ಕ ಕುತ್ಕೊಳ್ಳಿ ನೀವು. ಪುನಃ ಅದು ನಗನಗ್ತಾ ಬಾಲ ಅಲ್ಲಾಡಿಸ್ಕೊಂಡು ನಿಮ್ಮನ್ನು ನೋಡ್ತಾ ಇರುತ್ತೆ. ಹಾಗೆ ಮಕ್ಕಳು ಕೂಡ ಎಷ್ಟು ಬಡ್ದು ಬೈದು ಆಚೆ ಹೋಗಿರಿ ಒಂದು 5 ನಿಮಿಷ, ಇನ್ನು 5 ನಿಮಿಷಕ್ಕೆ ಅದು ಅಮ್ಮ ಅಂತ ಅಥವಾ ಅಪ್ಪ ಅಂದ್ಕೊಂಡು ಬರುತ್ತೆ. ಹೀಗೆ ಮನುಷ್ಯರಲ್ಲಿ, ಮಕ್ಕಳಲ್ಲಿ ಒಂದು ದೈವತ್ವ ಗುಣ ಇದೆ, ಒಂದು ಕೃತಜ್ಞತೆ ಗುಣ ಇದೆ. ಹಾಗೆ ನಮ್ಮಲ್ಲಿ ಒಂದು ಗುಣನ ನಾವು ಫಸ್ಟ್ ಅಳವಡಿಸ್ಕೊಳ್ಬೇಕು. ಮನುಷ್ಯ ದೊಡ್ಡವನಾದ ಮೇಲೆ ಕೃತಜ್ಞತಾ ಭಾವವನ್ನೇ ನಿಲ್ಲಿಸ್ಬಿಡ್ತಾನೆ. ಸೊ ನಾನು ಇನ್ನೊಂದು ಸ್ನೇಹಿತರೆ ಏನಂದರೆ, ರಾಮನ ಪಟ್ಟಾಭಿಷೇಕ ಇರುತ್ತೆ. ಅಯೋಧ್ಯೆಗೆ ರಾಮನ ತೇರಿನ ಮೇಲೆ ಮತ್ತು ಶ್ರೀರಾಮ ದೇವರನ್ನು ಕೂರಿಸ್ಕೊಂಡು ಹೋಗ್ತಾ ಇರ್ತಾರೆ ಪಟ್ಟಾಭಿಷೇಕಕ್ಕೆ. ಸೀತೆನೂ ಕೂಡ ಜೊತೆಲೇ ಇರ್ತಾರೆ, ಲಕ್ಷಾಂತರ ಜನ ಇರ್ತಾರೆ. ರಾಮ ಮತ್ತು ಸೀತೆ ಅಳು ಮುಖದಲ್ಲಿ ಇರ್ತಾರೆ. ಆ್ಯಕ್ಚುಲಿ ಅವರು ಅಳ್ತಾ ಇರ್ತಾರೆ. ಸೊ ಆವಾಗ ಅಲ್ಲಿದ್ದಂತಹ ಕೆಲವೊಂದಷ್ಟು ಜನ ಕೇಳ್ತಾರೆ, ಸ್ವಾಮಿ ಇಷ್ಟೊಂದು ಲಕ್ಷಾಂತರ ಜನ ಇದ್ದಾರೆ, ಎಷ್ಟೊಂದು ಖುಷಿ ಪಡ್ತಿದ್ದಾರೆ, ಇವತ್ತು ನಿಮ್ಮದು ಪಟ್ಟಾಭಿಷೇಕ, ಯಾಕೆ ನೀವು ಅಳ್ತಾ ಇದ್ದೀರಾ ಅಂತ ಕೇಳಿದಾಗ ಶ್ರೀರಾಮ ಸೀತೆಗೆ ಹೇಳ್ತಾನೆ, ನನಗೆ ಈ ಸಮಯದಲ್ಲಿ, ಈ ಸಂದರ್ಭದಲ್ಲಿ ಆಲೋಚನೆ ಬರ್ತಕ್ಕಂಥದ್ದು ಏನಂದರೆ, ಈ ಜಟಾಯು ಪಕ್ಷಿ ರಾವಣ ಸೀತೆಯನ್ನು ಲಂಕೆಗೆ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಬಿಡಿಸ್ಕೊಳ್ಳೋದಕ್ಕೋಸ್ಕರ ಎಷ್ಟು ಹೋರಾಟ ಮಾಡುತ್ತೆ. ರಾವಣನಿಂದ ನಾನು ಗೆಲ್ತೀನ ಅಥವಾ ಸೋಲ್ತೀನ ಅನ್ನೋ ಮನೋಭಾವನೆ ಇರಲ್ಲ. ಕೊನೆಗೆ ತನ್ನ ಪ್ರಾಣವನ್ನು ಬಿಡುತ್ತೆ. ಅಲ್ಲಿ ಎಷ್ಟು ಇಂಥದೊಂದು ಪಟ್ಟಾಭಿಷೇಕದಲ್ಲಿ ನನಗೆ ಇಂಥದೊಂದು ಆಲೋಚನೆ ನೆನಪಾಗ್ತಿದೆ. ಆ ಜಟಾಯು ಪಕ್ಷಿ ಸತ್ತಿರ್ತಕ್ಕಂತಹ ಘಟನೆನ ಅದಕ್ಕೆ ಒಂದು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಶ್ರೀರಾಮನ ಗುಣ ನೋಡಿ, ಆ ಸಂದರ್ಭದಲ್ಲಿ ಎಷ್ಟು ಖುಷಿನ ಪಡಬೇಕು. ಆತ ತನ್ನ ಸೀತೆಗೋಸ್ಕರ ಹೋರಾಟ ಮಾಡಿ ಪ್ರಾಣವನ್ನು ಬಿಟ್ಟಿರ್ತಕ್ಕಂತಹ ಆ ಪಕ್ಷಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾನೆ ಶ್ರೀರಾಮ. ಸೊ ವಿಶೇಷ ಏನಂತಂದರೆ, ಈ ಜಟಾಯು ಸತ್ತಿರ್ತಕ್ಕಂಥ ಜಾಗ ನಮ್ಮ ಕರ್ನಾಟಕದಲ್ಲೇ ಇದೆ. ಸೊ ಈ ಜಾಗಕ್ಕೆ ಯಾರೆಲ್ಲ ಹೋಗಿಲ್ಲ ಒಮ್ಮೆ ಹೋಗಿ ಬನ್ನಿ. ಇದು ಕೋಲಾರದ ಮುಳಬಾಗಿಲು ತಾಲೂಕಿನ ಕುಲದೇವಿ ಅನ್ನೋ ಊರಲ್ಲಿ ಇದೆ. ಸೊ ಈ ಗರುಡ ಅನ್ನೋ ಇದಕ್ಕೆ ಪಕ್ಷಿಗೆ ದೇವಸ್ಥಾನವೇ ಇಲ್ಲ, ಆದರೆ ಈ ಜಾಗದಲ್ಲಿ ಇದೆ. ಸೊ ನಾನು ಹೇಳೋದಿಷ್ಟೇ, ಇಲ್ಲಿ ಥ್ಯಾಂಕ್ಫುಲ್ ಎವ್ರಿಥಿಂಗ್. ನೀವು ಎಲ್ಲದಕ್ಕೂ ಒಂದು ಎವ್ರಿಥಿಂಗ್ ಆಗಿ ಎಲ್ಲದಕ್ಕೂ ಒಂದು ಥ್ಯಾಂಕ್ಸನ್ನು ಹೇಳಿ ಸ್ನೇಹಿತರೆ. ಮನುಷ್ಯನಿಗೆ ಎಲ್ಲದಕ್ಕೂ, ಪ್ರಾಣಿ ಪಕ್ಷಿ ಗಿಡ ಮರ ಎಲ್ಲದಕ್ಕೂ ಒಂದು ಥ್ಯಾಂಕ್ಸನ್ನು ಹೇಳ್ತಾ ಬನ್ನಿ. ಸಾಧ್ಯವಾದರೆ ಸ್ನೇಹಿತರೆ, ಈ ಒಂದು 3 ಜಾಗಕ್ಕೆ ನಿಮ್ಮ ಜೀವನದಲ್ಲಿ ಒಮ್ಮೆ ಹೋಗಿ ಬನ್ನಿ. ಯಾಕಂದರೆ ಫಸ್ಟ್ ಹಾಸ್ಪಿಟಲ್. ನೀವು ಚೆನ್ನಾಗಿದ್ದರೂ ಕೂಡ ಒಂದೊಮ್ಮೆ ಹಾಸ್ಪಿಟಲ್ಗೆ ಹೋಗಿ ಬನ್ನಿ. ಸಾಧ್ಯವಾದರೆ ICUಗೆ ಹೋಗಿ ಬನ್ನಿ. ಆ ಪ್ರತಿ ಆಕ್ಸಿಜನ್ ಬೆಲೆ ನಿಮಗೆ ಗೊತ್ತಾಗುತ್ತೆ. ಆ ಹಾಸ್ಪಿಟಲ್ನಲ್ಲಿ ನರಳಾಡ್ತಿರ್ತಕ್ಕಂತಹ, ಜೀವಕ್ಕೋಸ್ಕರ ನರಳಾಡ್ತಿರ್ತಕ್ಕಂತಹ ಪೇಷಂಟ್ನ ನೋಡಿ ನಿಮಗೆ ವ್ಯಾಲ್ಯೂ ಆಫ್ ಯುವರ್ ಹೆಲ್ತ್ ಬಗ್ಗೆ ಗೊತ್ತಾಗುತ್ತೆ. ಅವಾಗ ವ್ಯಾಲ್ಯೂ ಗೊತ್ತಾಗುತ್ತೆ ನಿಮಗೆ ಹೆಲ್ತ್ ಏನಂತ. ಆ ವ್ಯಕ್ತಿ ಗೋಳಾಡ್ತಾ ಇರೋದು, ನರಳಾಡ್ತಾ ಇರೋದನ್ನು ಒಮ್ಮೆ ನೋಡಿ. ನೀವು ಚೆನ್ನಾಗಿದ್ರೂ ಹೋಗಿ ಬನ್ನಿ. ನಿಮಗೆ ಹೆಲ್ತ್ ವ್ಯಾಲ್ಯೂ ಗೊತ್ತಾಗೋದು ಯಾವಾಗ? ಹಾಸ್ಪಿಟಲ್ಗೆ ಹೋಗಿ ಬಂದಾಗ. ದಯವಿಟ್ಟು ಒಮ್ಮೆ ಹೋಗಿ ಬನ್ನಿ, ನಿಮಗಂತೂ ಮನವರಿಕೆ ಆಗುತ್ತೆ. ಎಷ್ಟು ಅದ್ಭುತವಾದಂತಹ ನಮಗೊಂದು ಆರೋಗ್ಯವನ್ನು ಕೊಟ್ಟಿದ್ದಾನೆ ಭಗವಂತ. ನನಗೇನೂ ಕೊಟ್ಟಿಲ್ಲ, ನಾನು ಬಡವ, ನಾನು ಇದ್ದಾಗೇ ಇದ್ದೀನಿ, ನನ್ನ ಹತ್ರ ಎಷ್ಟು ದುಡ್ಡು ನಿಲ್ತಿಲ್ಲ. ಒಂದೊಮ್ಮೆ ಹಾಸ್ಪಿಟಲ್ಗೆ ವಿಸಿಟ್ ಮಾಡಿ ಬನ್ನಿ, ಆವಾಗ ಗೊತ್ತಾಗುತ್ತೆ ನಿಮಗೆ ಆರೋಗ್ಯದ ಬೆಲೆ. ನೆಕ್ಸ್ಟು ಜೈಲ್ಗೆ ಹೋಗಿ ಒಂದು ವಿಸಿಟ್ ಕೊಟ್ಟು ಬನ್ನಿ. ಅಲ್ಲಿ ವಿಸಿಟ್ ಕೊಡ್ಬೋದು ಜೈಲ್ಗೆ ಹೋಗಿ, ಯಾಕಂದರೆ ನಿಮ್ಮ ಸ್ವತಂತ್ರದ ವ್ಯಾಲ್ಯೂ ಗೊತ್ತಾಗುತ್ತೆ ಆವಾಗ. ನಾವು ನಿಜವಾಗ್ಲೂ ಪುಣ್ಯವಂತರು. ನಾವು ಯಾವುದೇ ರೀತಿ ಜೈಲಿಗೆ ಹೋಗಿಲ್ಲ. ಅಲ್ಲಿರ್ತಕ್ಕಂಥ 4 ಗೋಡೆಗಳ ಮಧ್ಯೆ ಜೀವನವನ್ನು ಮಾಡಬೇಕು ಎಷ್ಟೋ ವರ್ಷಗಳ ಕಾಲ. ಅಂದರೆ ಹೇಗ್ರಿ ಸಾಧ್ಯ ಅದು?
ಯಪ್ಪ, ಇಂತಹ ಒಂದು ಇಂತಹ ಒಂದು ಸವಿತಕ್ಕಂತಹ ಒಂದು ನೇಚರ್ನ ಭಗವಂತ ನಮಗೆ ಕೊಟ್ಟಿದ್ದಾನೆ. ಏನನ್ನ ಕೊಟ್ಟಿಲ್ಲ, ದುಡ್ಡನ್ನ ಕೊಟ್ಟಿಲ್ಲ ಅಂತ ನಾವು ಪರದಾಡ್ತೀವಲ್ಲ. ಒಂದೊಮ್ಮೆ ಜೈಲಿಗೆ ಹೋಗಿ ಬನ್ನಿ, ಅವಾಗ ನಿಮಗೆ ಗೊತ್ತಾಗುತ್ತೆ ಸ್ವತಂತ್ರದ ವ್ಯಾಲ್ಯೂ, ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟು ಸಮಾಧಿಗೆ ಒಮ್ಮೆ ಹೋಗಿ ಬನ್ನಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಜಸ್ಟ್ ಲಿವ್ ಯುವರ್ ಲೈಫ್. ಅಂದರೆ ಇರೋ ತನಕ ನಿಮ್ಮ ಬದುಕು ಯಾಕೆ ಜಗಳ, ಯಾಕೆ ದ್ವೇಷ, ಯಾಕೆ ನಾನತ್ವ, ಯಾಕೆ ಅಹಂಕಾರ, ನಿಮ್ಮ ಬದುಕಿನ ಮಹತ್ವ ಆ ಸಮಾಧಿನಲ್ಲಿ ಗೊತ್ತಾಗುತ್ತೆ. ಏನಿದೆ ಈ 3 ದಿನದ ಬದುಕಲ್ಲಿ, ಆವಾಗ ನಿಮಗೆ ಅರ್ಥ ಆಗುತ್ತೆ ಈ ಬದುಕಿನ ವ್ಯಾಲ್ಯೂ ಏನು, ಈ 3 ದಿನದ ಬದುಕಿನ ವ್ಯಾಲ್ಯೂ ಏನು, ಹೇಗೆ ನಾನು ಅದನ್ನು ಒಳ್ಳೆ ರೀತಿ ಉಪಯೋಗಿಸ್ಕೊಳ್ಬೇಕು ಅಂತ. ಆವಾಗ ನಿಮಗೆ ನಿಜವಾಗ್ಲೂ ಒಂದೊಮ್ಮೆ ಅರ್ಥ ಆಗುತ್ತೆ. ಈ ಶವಾಸನ ಅನ್ನೋ ಮೆಡಿಟೇಷನ್ಗಳು ತುಂಬ ಇದ್ದಾವೆ, ಅದು ತುಂಬ ಕಷ್ಟ ಆಗುತ್ತೆ. ಡೇ ಟೈಮ್ ಯಾವ್ದಾದ್ರು ಒಂದು ಟೈಮ್ ನಿಮಗೆ ಫ್ರೀ ಇದ್ದಾಗ ಒಂದು ಟೈಮ್ ನೀವು ಒಂದ್ಸಲ ಹೋಗಿ ಬನ್ನಿ, ಆವಾಗ ಜೀವನದ ಬೆಲೆ ಗೊತ್ತಾಗುತ್ತೆ. ಜೀವನದಲ್ಲಿ ಇರೋ ಏನೋ ಸಾಧನೆ ಮಾಡಿದ್ರೆ ಮಣ್ಣಲ್ಲಿ ಮಣ್ಣಾಗಿ ಹೋಗೋದ್ರೆ ನಾವು ಇದ್ದಂಥ ಪ್ರಯೋಜನ ಏನೋ, ಬದುಕಿದಂತಹ ಪ್ರಯೋಜನ ಏನೋ, ಏನಾದರೂ ಒಂದಷ್ಟು ಒಳ್ಳೆಯದನ್ನು ಮಾಡಿ ಹೋಗಬೇಕಲ್ವಾ. ಯಾಕೆ ಅದ್ರ ನಾನತ್ವ, ಜಗಳ, ದ್ವೇಷ, ಕೆಲವರು ದ್ವೇಷ ಮಾಡ್ತಾ ಇರ್ತಾರೆ, ಈಗೋ ಇರುತ್ತೆ, ಅದೆಲ್ಲ ಯಾಕೆ ಅನ್ನೋದು ನಿಮಗೆ ಅಲ್ಲಿ ಅರ್ಥ ಆಗುತ್ತೆ. ನಾನು ಹೇಳಿದೆ ಕೊನೆಯಲ್ಲಿ ಒಂದು ಹಣವನ್ನು ನಿಮ್ಮ ಜೀವನದಲ್ಲಿ ಬರಬೇಕಾದಂತೆಲ್ಲ ಪಡ್ಕೊಳ್ಳೋದಕ್ಕೆ ಒಂದು ಟೆಕ್ನಿಕ್ನ ಹೇಳ್ತೀನಿ ಅಂತ. ಇದನ್ನು ನಾವು ಇಲ್ಲಿವರೆಗೂ ಮಾಡಿಲ್ಲ ಅಂದರೆ ಇದು ಹುಚ್ಚುತನ ಅಂದರೂ ಕೂಡ ಇದನ್ನು ಒಮ್ಮೆ ಮಾಡಲೇಬೇಕು ಸ್ನೇಹಿತರೆ. ಅಲ್ಲಿ ಯಾವುದೋ ಒಂದು ನಾಯಿ ಹೋಗ್ತಿರುತ್ತೆ, ಅದಕ್ಕೆ ಥ್ಯಾಂಕ್ಸ್ ಹೇಳಿ. ನಿಮ್ಮನೆ ಒಂದು ನಾಯಿನ ಸಾಕೊಂಡಿರ್ತೀರಿ, ಏನೋ ಒಂದು ಹೆಸರಿಟ್ಟಿರ್ತೀರ, ಅದಕ್ಕೆ ಥ್ಯಾಂಕ್ಸ್ ಹೇಳಿ. ಒಂದು ಬೆಕ್ಕಿರುತ್ತೆ, ಅದಕ್ಕೆ ಥ್ಯಾಂಕ್ಸ್ ಹೇಳಿ. ಒಳ್ಳೆ ಗಂಡ, ಹೆಂಡತಿ, ಮಕ್ಕಳು, ಅದಕ್ಕೆ ಥ್ಯಾಂಕ್ಸ್ ಹೇಳಿ. ನಿಮ್ಮ ಹೆಂಡತಿ ಅಥವಾ ತಾಯಿ ಒಂದು ಒಳ್ಳೆ ಊಟವನ್ನು ಮಾಡಿಕೊಟ್ಟಿದ್ದಾರೆ, ಅದಕ್ಕೆ ಥ್ಯಾಂಕ್ಸ್ ಹೇಳಿ. ಊಟ ನಿಮ್ಮ ತಟ್ಟೆ ಮುಂದೆ ಇದೆ, ಅದಕ್ಕೆ ಥ್ಯಾಂಕ್ಸ್ ಹೇಳಿ. ಆ ಅನ್ನನ ತಯಾರು ಮಾಡಿರ್ತಕ್ಕಂಥವ್ರಿಗೆ ಥ್ಯಾಂಕ್ಸ್ ಹೇಳಿ. ಬೆಳೆದಿರ್ತಕ್ಕಂತಹ ರೈತನಿಗೆ ಥ್ಯಾಂಕ್ಸ್ ಹೇಳಿ. ಕರೆಂಟ್ಗೆ ಥ್ಯಾಂಕ್ಸ್ ಹೇಳಿ. ನಮ್ಮ ಮನೆಗೆ ಥ್ಯಾಂಕ್ಸ್ ಹೇಳಿ. ಎಲ್ಲ ಎವ್ರಿ ಮೂಮೆಂಟ್ ಪ್ರತಿ ಒಂದಕ್ಕೂ ಥ್ಯಾಂಕ್ಸ್ ಹೇಳ್ತಾ ಬನ್ನಿ ಸ್ನೇಹಿತರೆ. ಏನೇನಿದೆ ಅದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ತಾ ಬನ್ನಿ. ಸೂರ್ಯನಿಗೆ ಥ್ಯಾಂಕ್ಸ್ ಹೇಳಿ. ಹಾಯ್, ಏನಪ್ಪ ಹೇಗಿದ್ಯಾ, ಏನಪ್ಪ ನೀನು ಒಂದಿನ ರಜೆನೇ ತಗೊಳ್ಳಲ್ವಾ, ಹೀಗೆ ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳ್ತಾ ಬನ್ನಿ. ಚಂದ್ರನಿಗೆ ಥ್ಯಾಂಕ್ಸ್ ಹೇಳಿ. ನಿಮ್ಮ ಸುತ್ತಮುತ್ತ ಗಿಡ, ಮರ, ಪರಿಸರ, ಈ ನ್ಯಾಚರ್, ಈ ಪ್ರಕೃತಿ, ಪ್ರತಿಯೊಂದಕ್ಕೂ, ಪ್ರಾಣಿ, ಪಕ್ಷಿ, ಪ್ರತಿಯೊಂದಕ್ಕೂ ನಿಮ್ಮಲ್ಲಿ ಏನಿದೆ ಒಳ್ಳೇದು ಪ್ರತಿಯೊಂದಕ್ಕೂ ಥ್ಯಾಂಕ್ಸ್ ಹೇಳ್ತಾ ಬನ್ನಿ. ನಿಮ್ಮಲ್ಲಿರ್ತಕ್ಕಂಥದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಬನ್ನಿ. ನಾನು ಕೆಲವೊಂದು ಟೈಮ್ ನೋಡ್ತಾ ಇರ್ತೀನಿ, ಕೆಲವರು ಭಗವಂತನಲ್ಲಿ ಕೇಳ್ಕೊಳ್ತಾ ಇರ್ತಾರೆ, ಅಪ್ಪ ಭಗವಂತ ನನ್ನ ಮಗಳು ಅಥವಾ ಮಗ ಒಂದು ಒಳ್ಳೆ ಟಾಪರ್ ಆಗಿ ಬರಬೇಕು, ಒಂದು ಒಳ್ಳೆ ಜಾಬಲ್ಲಿ ಇರಬೇಕು, ಒಳ್ಳೆ ದುಡ್ಡನ್ನು ಮಾಡಬೇಕು ಅಂತ. ದುಡ್ಡಿಗೂ ವಿದ್ಯೆಗೂ ಸಂಬಂಧನೇ ಇಲ್ಲ. ನಮಗೆ ಭಗವಂತ ದೇಹನ ಕೊಟ್ಟಿದ್ದಾನೆ, ಒಳ್ಳೆ ಜ್ಞಾನನ ಕೊಟ್ಟಿದ್ದಾನೆ, ಒಳ್ಳೆ ದೈವತ್ವವನ್ನು ಕೊಟ್ಟಿದ್ದಾನೆ. ದುಡ್ಡು ಸಂಪಾದನೆನ ಹೇಗೆ ಜ್ಞಾನದಿಂದನೂ ಕೂಡ ಸಂಪಾದನೆ ಮಾಡ್ಬೋದು ಅಲ್ವಾ. ಥ್ಯಾಂಕ್ ಯು ಎವ್ರಿ ಮೂಮೆಂಟ್. ನಿಮ್ಮಲ್ಲಿ ಏನಿದೆ ಅದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ತಾ ಬನ್ನಿ. ಅದು ಚಿಕ್ಕದಿರಲಿ, ನೀವು ಮಾಡ್ತಕ್ಕಂತಹ ಕೆಲಸವನ್ನು ತೃಪ್ತಿಯಿಂದ ಮಾಡಿ, ಖುಷಿಯಿಂದ ಮಾಡಿ. ಇದೆಲ್ಲ ಯೋಚನೆ ಮಾಡಿ ಒಮ್ಮೆ ನೋಡಿ, ಭಗವಂತ ನಿಮಗೆ ಎಲ್ಲದಕ್ಕಿಂತ ತುಂಬ ದೊಡ್ಡ ಮಟ್ಟಕ್ಕೆ ಕೊಟ್ಟಿದ್ದಾನೆ. ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತಾ, ಈ ದುಡ್ಡಿನ ಬಗ್ಗೆ ಕೆಲವೊಂದಷ್ಟು ಅಫರ್ಮೇಷನ್ಗಳನ್ನ, ಮ್ಯಾನಿಫೆಸ್ಟೇಷನ್ನ ಮತ್ತು ಈ ದುಡ್ಡನ್ನು ನಾವು ಹೇಗೆಲ್ಲ ಆಕರ್ಷಣೆ ಮಾಡಬೇಕು ಅನ್ನೋದನ್ನು ಸಾಕಷ್ಟು ವಿಡಿಯೋನ ನಿಮ್ಮ ಮುಂದೆ ತರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ.